double column. This is the second book. First one is simple column or single column. Types of cash book ಕೇಳಿದಾನ 2 marks. ಸೊ ಎರಡ ಬರಿಬೇಕು ನೀವು. ಕ್ಯಾಶ್ ಸಿಂಪಲ್ ಕಾಲಮ್, ಸಿಂಗಲ್ ಕಾಲಮ್ ಮತ್ತೆ ಡಬಲ್ ಕಾಲಮ್. ಪೆಟ್ಟಿ ಬರಿಬಾರ್ದು. ಯಾಕಂತಂದ್ರ ಅದಕ್ಕೇನು ಡೆಬಿಟ್ ಅಂಡ್ ಕ್ರೆಡಿಟ್ ಇರಂಗಿಲ್ಲ. ಡಬಲ್ ಕಾಲಮ್ ಕ್ಯಾಶ್ ಬುಕ್. ಸೊ ವಾಟ್ ಯು ಮೀನ್ ಬೈ ಡಬಲ್ ಕಾಲಮ್ ಕ್ಯಾಶ್ ಬುಕ್ ಅಂತ ಹೇಳಿದ. In this book, this is the 2 marks question. In your exam 2 marks ಅಂತ ಹೇಳಿ ಬರ್ಕೊಂಡ್ಬಿಡ್ರಿ ರೆಡ್ ಇಂಕ್ಲೆ. In this book there are 2 columns. There are 2 columns of amounts on each side. Each side ಅಂದ್ರೆ ಡೆಬಿಟ್ ಅಂಡ್ ಕ್ರೆಡಿಟ್ ಸೈಡ್. ಈಚ್ ಸೈಡ್ ಅಂದ್ರೆ ಅಲ್ಲಿ 2 ಕಾಲಮ್ ಇರ್ತಾವ ಡೆಬಿಟ್ ಸೈಡ್, ಕ್ರೆಡಿಟ್ ಸೈಡ್ 2 ಕಾಲಮ್ ಇರ್ತಾವ. Each side of cash book. This is called a double column cash book. So double column andra there are 2 columns of amounts. 2 column the amount irtavu. Each side ಅಂದ್ರೆ 2 side. Debit side 2 column, credit side 2 column. ಅವು ಯಾವತ್ತಂದ್ರ number 1 cash column, number 2 bank column. So cash column ಮತ್ತೆ bank column 2 ಇರ್ತಾವ. Yes, ಹೇಳ್ರಿ ನನಗ. Tell me the businessman ಯಾವ ಅಕೌಂಟ್ ಓಪನ್ ಮಾಡ್ತಾನ? In which types of account opened by the businessman? Option A SB account, option B current account. Which one? SB account, current account. ಯಾವ ಅಕೌಂಟ್ ಓಪನ್ ಮಾಡ್ತಾನ every businessman? This is the MCQ question. Yes, accounts ಉಳಿತಾಯ ಖಾತೆ, ಎರಡನೇದ ಚಾಲ್ತಿ ಖಾತೆ. ಯಾವ ಖಾತೆನ ಓಪನ್ ಮಾಡ್ತಾನ ಬಿಸ್ನೆಸ್ ಮ್ಯಾನ್? ನೆಕ್ಸ್ಟ್ ಕಾಲಮ್ ಬರೀಲಿ. ಎವ್ರಿ ಬಿಸ್ನೆಸ್ ಮ್ಯಾನ್ ಓಪನ್ ಕರೆಂಟ್ ಅಕೌಂಟ್. ಕರೆಂಟ್ ಅಕೌಂಟ್ ಅಂದ್ರ ಚಾಲ್ತಿ ಖಾತೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ MCQ ಕ್ವಶನ್ಸ್. ಈಗ ಮೊನ್ನೆ ಪೇಪರ್ CA ಫೌಂಡೇಶನ್ ಒಳಗೆ ಏನ್ ಬಂದಿತ್ತಂದ್ರ the businessman transfer rupees 10,000 from current account to SB account ಅಂತ ಬಂದಿತ್ತು. ಕರೆಂಟ್ ಬೇಕು. ಯಾವ ಕಾಲಮ್ ಒಳಗೆ ಬರಿಬೇಕು? ಏನಂತೇಳಿ ಬರಿಬೇಕು? ಕ್ಯಾಶ್ ಕಾಲಮ್ ಒಳಗೆ ಬರಿಬೇಕು, ಬ್ಯಾಂಕ್ ಕಾಲಮ್ ಒಳಗೆ ಬರಿಬೇಕು, ಕ್ರೆಡಿಟ್ ಸೈಡ್ ಬರಿಬೇಕು. ದಟ್ ಇಸ್ ಕರೆಕ್ಟ್ ಆನ್ಸರ್. ಸರಿ, ಕ್ಯಾಶ್ ಕಾಲಮ್ ಒಳಗೆ ಬರಿಬೇಕು 10,000. ಬ್ಯಾಂಕ್ ಕಾಲಮ್ ಒಳಗೆ ಬರಿಬೇಕು ಬ್ಯಾಂಕ್ ಕಾಲಮ್. ವೆರಿ ಗುಡ್. ಬ್ಯಾಂಕ್ ಕಾಲಮ್ ಒಳಗ ಏನ್ ಯಾಕೆ ಬರಿಬೇಕು? ತನ್ನ ಕರೆಂಟ್ ಅಕೌಂಟ್ ಬ್ಯಾಂಕ್ ಅಕೌಂಟ್. ದಿಸ್ ಇಸ್ ದ ಕರೆಂಟ್ ಅಕೌಂಟ್ ಇನ್. ಸೊ ಕರೆಂಟ್ ಅಕೌಂಟ್ ದಿಂದ ಟ್ರಾನ್ಸ್ಫರ್ ಮಾಡ್ಯಾರ ಬ್ಯಾಂಕ್ ಎಲ್ಲಿ? SB ಅಕೌಂಟ್. ಹಂಗಾರ ಇಲ್ಲಿ ಪರ್ಟಿಕ್ಯುಲರ್ಸ್ ಒಳಗೆ ಏನ್ ಬರಿಬೇಕು ಹೇಳ್ರಿ ನೋಡೋಣ. ಹೇಳ್ರಿ, ಇಷ್ಟ ಸಿಂಪಲ್ ತಿಳ್ಕೊರಿ. ಬಿಸ್ನೆಸ್ ನಾಗಿಂದ ರೊಕ್ಕ SB ಅಕೌಂಟ್ ವೈಯಕ್ತಿಕ ಅಕೌಂಟ್, ಪರ್ಸನಲ್ ಅಕೌಂಟ್, ಬಿಸ್ನೆಸ್ ಅಕೌಂಟ್? ಫಸ್ಟ್ ಯು ಟೆಲ್ ಮಿ. SB account is a business account or personal account? It's a personal account. Very good. That is a personal account. Personal account ಗೆ ನಾನು ಬಿಸ್ನೆಸ್ ದಿಂದ ರೊಕ್ಕ ಕಳಿಸ್ತಂದ್ರ ಏನಂತ ಆಗ್ತೈತಿ? ಅದು ಇಲ್ಲಿ ಏನಂತ ಬರಿಬೇಕಂದ್ರ ಡ್ರಾಯಿಂಗ್ಸ್ ಅಂತ ಹೇಳಿ ಬರಿಬೇಕು. ಬಿಕಾಸ್ when the proprietor, very good, Lakshman is say drawings account. When the businessman transfer any goods or cash from his business, that is drawings. ಸ್ಕೂಲ್ ಸನ್ ಫೀಸ್ ಆಗಿರ್ಬೋದು, ಪರ್ಚೇಸ್ ಆಫ್ ವೈಫ್ ಗೆ ಜ್ಯುವೆಲರೀಸ್ ಕೊಡ್ಸಿರ್ಬೋದು, ಅಥವಾ ಡಾಟರ್ ಮ್ಯಾರೇಜ್ ಸಂಬಂಧ, ವಾಟ್ ಎವರ್ ಇಟ್ ಮೇ ಬಿ, ದಟ್ ಈಸ್ ಕಾಲ್ಡ್ ಎ ಡ್ರಾಯಿಂಗ್ಸ್. ಕೀಪ್ ಇನ್ ಮೈಂಡ್. ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಫಾರ್ CA ಫೌಂಡೇಶನ್ ಕ್ವಶನ್. ನೆಕ್ಸ್ಟ್ ಮೀನಿಂಗ್ ಪೇ ಇನ್ ಸ್ಲಿಪ್. ಯಾರಾದ್ರೂ ನೋಡಿದಿರಿ ಬ್ಯಾಂಕ್ ನ ಪೇ ಇನ್ ಸ್ಲಿಪ್ ನ? ಎಸ್ ಅಂದ್ರೆ ಎಸ್ ಅಂತ ಹೇಳಿ ಇದನ್ ಮಾಡಿ ಎಂಟ್ರಿ ಒಳಗ ಒಂದ್ ಇದನ್ನ ಇಟ್ಟಿರ್ತಾನ ನೋಡ್ರಿ, ಒಂದ್ ಸ್ಲಿಪ್ ಬಂಡಲ್ ಇಟ್ಟಿರ್ತಾನ. ನೋಡಿದಿರಿ? ಒಂದ್ ಸ್ಲಿಪ್ ಬಂಡಲ್ ಇಟ್ಟಿರ್ತಾನೋ, ಅದ ವೈಟ್ ಕಲರ್ ಇರ್ತೈತಿ. ಸೊ ಈ ತರ ಇರ್ತೈತಿ. ಇಲ್ಲಿ ಕೌಂಟರ್ ಇದನ್ನ ಇರ್ತೈತಿ. ಇಲ್ಲಿ ಮ್ಯಾಟ್ ಡೇಟ್ ಕಾಲಮ್, ಇಲ್ಲಿ ಅಮೌಂಟ್ ಕ್ಯಾಶ್ ಎಷ್ಟು ತುಂಬೇರಿ ಎಲ್ಲಾ
500 ಎಷ್ಟ 200 ಎಷ್ಟ ಎಲ್ಲಾ ಬರಿತೀರಿ. ಬರದ ಬ್ಯಾಂಕ್ನಾಗ ಹೋಗಿ ಕೊಡ್ತೀರಿ ಬ್ಯಾಂಕರ್ ಕಡೆ. ಅವಾಗ ಅವ್ ಏನ್ ಮಾಡ್ತಾನೋ ನಿಮ್ ಅಕೌಂಟ್ ನೋಡಿ ಎಲ್ಲಾ ಎಂಟ್ರಿ ಮಾಡ್ಕೊಂಡ್ ಸೀಲ್ ಹಾಕಿ ಇದೊಂದು ಕಟ್ ಮಾಡಿ ಕೊಡ್ತಾನ. ದಟ್ ಈಸ್ ಕಾಲ್ಡ್ ಪೇ ಇನ್ ಸ್ಲಿಪ್. ಇದನ್ನು 2 ಮಾರ್ಕ್ಸ್ ಒಳಗೆ ಕೇಳೇನೋ ವಾಟ್ ಯು ಮೀನ್ ಬೈ ಪೇ ಇನ್ ಸ್ಲಿಪ್. ವೆನ್ ಡಿಪಾಸಿಟಿಂಗ್ ಏನ್ ಡಿಪಾಸಿಟ್ ಮಾಡಕ್ ಹೋದಾಗ ಏನೇನ್ ಡಿಪಾಸಿಟ್ ಮಾಡಕ್ ಹೋದಾಗ ಇದು ಯೂಸ್ ಆಗ್ತೈತ್ರಿ ಪೇ ಇನ್ ಸ್ಲಿಪ್. ವೆನ್ ಡಿಪಾಸಿಟಿಂಗ್ ಕ್ಯಾಶ್ ಆರ್ ಚೆಕ್, ಕ್ಯಾಶ್ ಅರ ಚೆಕ್ ಅರ. ದಿಸ್ ಇಸ್ ಟುಮಾರೋ ಇಸ್ ಯುವರ್ ಅಸೈನ್ಮೆಂಟ್. ನಾಳೆ ಅಸೈನ್ಮೆಂಟ್ ಏನಂದ್ರ ಪ್ರತಿಯೊಬ್ಬರು ಬ್ಯಾಂಕಿಗೆ ಹೋಗ್ರಿ ಒಂದ್ ಪೇ ಇನ್ ಸ್ಲಿಪ್ ತಂದ್ ಇಟ್ಕೋರಿ. ನಾಳೆ ಅದ್ರೊಳಗಿನ ಕಾಲಮ್ಸ್ ಕೇಳ್ತೀವಿ. ಎಸ್ ದಟ್ ಈಸ್ ಏನ್ರಿ ಪೇ ಇನ್ ಸ್ಲಿಪ್. when the depositing cash in the bank account a form ಅದನ್ನ ತುಂಬಲೇಬೇಕು. ಹ್ಯಾಸ್ ಟು ಬಿ ಫಿಲ್ಡ್ ಅಂತಂದ್ರ ಅದ್ರೊಳಗೆ ಏನ್ ನೆಸೆಸರಿ ಕಾಲಮ್ಸ್ ಇರ್ತೈತ್ಲಾ, ನಿಮ್ ಅಕೌಂಟ್ ನಂಬರ್, ನಿಮ್ ನೇಮ್, ಡೇಟ್ ಕಾಲಮ್, ಎಷ್ಟ್ ಕ್ಯಾಶ್ ತುಂಬತ್ರಿ, ಚೆಕ್ ನಂಬರ್ ಇತ್ತ ಚೆಕ್ ನಂಬರ್ ಎಲ್ಲಾನು ಸರಿಯಾಗಿ ತುಂಬಿ ಡಿಪಾಸಿಟರ್ ಸಹಿ ಮಾಡಿಸ್ಬೇಕು. ಸೊ which is called paid slip. This is a 2 marks question in your exam. ದಾಗ 2 marks ಕೇಳ್ತಿರ್ತಾನೋ, keep in mind. Types of checks. ಇದನ್ನು ಕೇಳಿದಾನೋ 1 marks. Name any one types of check. Number 1 is bearer check. Number 2 is crossed check. This is a very important for in your future. ನಿಮ್ಮ ಭವಿಷ್ಯ ಒಳಗ ಬಹಳ ಅಂದ್ರ ಬಹಳ ಇಂಪಾರ್ಟೆಂಟ್ ಯಾಕ ಅನ್ನೋದು ಹೇಳ್ತೇನೆ. ಸೊ ಎಲ್ಲಾರು ಕಾನ್ಸಂಟ್ರೇಷನ್ ಕೇಳ್ರಿ. ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ನನ್ ಪ್ರಾಕ್ಟಿಕಲ್ ಆಗಿ ಇಂಡಸ್ಟ್ರಿ ಒಳಗ ಆಗಿರ್ಬೋದು ಅಥವಾ ವೈಯಕ್ತಿಕ ಜೀವನದಾಗ ಆಗಿರ್ಬೋದು ನನ್ನ ಪ್ರೊಫೆಷನ್. ಸೊ ದಿಸ್ ಇಸ್ ದ ಚೆಕ್. This is the date column. Then your signature here to pay. Then here bank account number. ಇಲ್ಲಿ ಮ್ಯಾಗ್ನ ಇರ್ತೈತ್ರಿ ಬ್ಯಾಂಕ್ ಅಕೌಂಟ್ ನಂಬರ್. ಇಲ್ಲಿ ಚೆಕ್ ನಂಬರ್. ಅಂದ್ರೆ ಏನ ಕ್ರಾಸ್ಡ್ ಚೆಕ್ ಅಂತ ಯಾರಿಗಾರ ಗೊತ್ತೈತ್ರಿ? ಎನಿವನ್? ಬೇರರ್ ಚೆಕ್ ಅಂದ್ರೆ ಕ್ರಾಸ್ ಚೆಕ್ ಅಂತ. ಸೊ ಕ್ರಾಸ್ ಚೆಕ್ ಅಂದ್ರೆ ಮೂಲೆ 2 ಲೈನ್ ಇರ್ತಾವ. Left side of the corner of the check, that is called a crossed check. Here there is no any crossed. Illi crossed illa, illi crossed ಐತಿ. So difference between the cross check and bearer check ಅಂತ ಕೇಳ್ರ ಒಂದ್ ಸ್ವಲ್ಪ ಲಕ್ಷ ಕೊಡ್ರಿ. ನಾನ ಟು ಪೇ ಅಂತೇಳಿ ಲಕ್ಷ್ಮಣ್ ಅವ್ರಿಗೆ 10,000 ರೂಪಾಯಿ ಬರ್ತೈತಿ. ₹10,000 ನಾನ ಇವ್ರ ಹೆಸರಲ್ಲೇ ಬರೆದು ಕೊಡ್ತೀನಿ. ಸೊ ಇವ್ರು ಕಳ್ಕೊಂಡ್ ಬಿಡ್ತಾರ ಚೆಕ್. ಸೊ ಚೆಕ್ ಡೇಟ್ ಹಾಕಿರ್ತೀನಿ ಇವತ್ತಿಂದ, ಇವ್ರಿದ್ದವ್ರು ಕಳ್ಕೊಂಡ್ ಬಿಡ್ತಾರ. ಸೊ ಬ್ಯಾರೆದವ್ರು ಸಿಗ್ತೈತಿ. ಫಾರ್ ಎಕ್ಸಾಂಪಲ್ ಸಂಪತ್ಗೆ ಸಿಗ್ಬೋದು ಅಥವಾ ಮತ್ತ ವಿಜಯ್ ಅವ್ರಿಗೆ ಅಥವಾ ಯಾರಿಗೊಬ್ರಿಗೆ ಸಿಗ್ತೈತಿ, ನಿರಂಜನ್ ಅವ್ರಿಗೂ ಸಿಗ್ತೈತಿ. ನನಗ್ ಹೇಳ್ರಿ, ನಾ ಬಂದಷ್ಟು ಕೊಟ್ಟಂತ ಚೆಕ್ ಲಕ್ಷ್ಮಣ್ ಕೊಟ್ಟಿನಿ, ಬಟ್ ನಿರಂಜನ್ ಅವ್ರ ಕೈಯಾಗ ಸಿಗ್ತಿತ್ತು. ಹಾಗಾದ್ರೆ ಬ್ಯಾಂಕ್ ನಾಗ ಹೋಗಿ ಇವ್ರು ರೊಕ್ಕ ತಕ್ಕೋಬಹುದು ಇಷ್ಟ ಅಮೌಂಟ್. ಎನಿವನ್? ಯಾರು ಬ್ಯಾಂಕರ್ ಕೈಯಾಗ ಕೊಟ್ರ ಬ್ಯಾಂಕ್ ನವ್ರ ಇದನ್ನ ಪೇಮೆಂಟ್ ಮಾಡ್ತಾರೋ ಇಲ್ಲ? ದಿಸ್ ಇಸ್ ದ ಮೈ ಕ್ವಶನ್. ಎಲ್ಲಾರು ದಿಸ್ ಇಸ್ ದ ಕರೆಕ್ಟ್ ಆನ್ಸರ್ ಈಸ್ ಎಸ್. ಯಾಕಂತಂದ್ರ ದ ಬೇರರ್ ಚೆಕ್ ಮೀನ್ಸ್ ಎನಿ ಕ್ಯಾನ್ ವಿಡ್ರಾನ್ ದ ಮನಿ. ಯಾರು ಬೇಕಾದವ್ರು ವಿಡ್ರಾನ್ ಮಾಡ್ಕೋಬಹುದು ಬೇರರ್ ಚೆಕ್ ಬ್ಯಾಂಕ್. ಇಲ್ಲಿ ಲಕ್ಷ್ಮಣ್ ಅವ್ರ ಹೆಸರು ಇದ್ರನು ನಿರಂಜನ್ ಅವ್ರ ಹೋಗಿ ಡ್ರಾಯಿಂಗ್ಸ್ ಮಾಡ್ಕೊಂಡ್ ಬರ್ಬೋದು ಬ್ಯಾಂಕ್ ನ. ಯಾಕಂದ್ರೆ ದಿಸ್ ಇಸ್ ಕಾಲ್ಡ್ ಎ ಬೇರರ್ ಚೆಕ್. ಬೇರರ್ ಚೆಕ್ ಅಂತಂದ್ರ ನೀವು ಸಿಂಪಲ್ ಯಾರನ್ನ ಬರೆದು ಕೊಡ್ತಿರ್ತಾರ ನೋಡ್ರಿ, ಅರ್ಜೆಂಟ್ ಹಾಕ್ಬೇಕನ್ನಂತ ಒಂದ್ 10,000 ರೂಪಾಯಿ. ದಿಸ್ ಇಸ್ ಜಸ್ಟ್ ಲೈಕ್ ಏನ ಲಕ್ಷ್ಮಣ್ ಅವ್ರು ತಗೊಂಡ್ರು ಹೆಸರು ಇದ್ರು ನಿರಂಜನ್ ಅವ್ರ ತಗೋಬಹುದು. ಆದ್ರ ನಾ ಏನಾದ್ರೂ ಇಲ್ಲಿ ಕ್ರಾಸ್ ಮಾಡಿ ಅಕೌಂಟ್ ಪೇಯಿ ಅಂತೇಳಿ ಕ್ರಾಸ್ ಮಾಡಿ ಬರ್ದ್ ಲಕ್ಷ್ಮಣ್ ಅವ್ರ ಹೆಸರು ಬರ್ದಿದ್ನಂದ್ರ ಲಕ್ಷ್ಮಣ್ ಅವ್ರ ಕಳ್ಕೊಂಡ್ರು ನಿರಂಜನ್ ಅವ್ರ ಸಿಕ್ರು ನಿರಂಜನ್ ಅವ್ರಿಗೆ ಪೇಮೆಂಟ್ ಮಾಡಂಗಿಲ್ಲ ಬ್ಯಾಂಕರ್, ಬಿಕಾಸ್ ಆಫ್ ದಿ ಕ್ರಾಸ್ಡ್ ಚೆಕ್. ದಿಸ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಬೇರರ್ ಚೆಕ್ ಅಂಡ್ ಕ್ರಾಸ್ ಚೆಕ್.
ಬೇರೆ ಚೆಕ್ ಅಂದ್ರೆ ಯಾರ್ ಬೇಕಾದವ್ರು ತಕೋಬಹುದು. ಕ್ರಾಸ್ಡ್ ಚೆಕ್ ಅಂತಂದ್ರ ಓನ್ಲಿ ಯಾರ್ ನೇಮ್ ಆಫ್ ದ ಪೇ ಇರ್ತೈತ್ಲಾ, ಹಿಯರ್ ಲಕ್ಷ್ಮಣ್ ಇಸ್ ದ ಪೇ. ಲಕ್ಷ್ಮಣ್ ಅವ್ರ ಖಾತೆನೇ ಇರ್ಬೇಕಲ್ಲಿ ಬ್ಯಾಂಕ್ನಾಗ, ಮಸ್ಟ್ ಅಂಡ್ ಶುಡ್ ಬಿ. ಆ ನಂತರ ಲಕ್ಷ್ಮಣ್ ಅವರು ಪ್ರೆಸೆಂಟ್ ಮಾಡ್ಬೇಕು. ಯಾರ ಕೈಯಾಗೆಲ್ಲ ಪ್ರೆಸೆಂಟ್ ಮಾಡಕ್ ಕೊಡ್ಲಿ, ಬಟ್ ಖಾತೆ ಲಕ್ಷ್ಮಣ್ ಅವ್ರ ಹೆಸರು ಇತ್ತಂದ್ರ ಅವ್ರಿಗೆ ಮಾತ್ರ ಅದೇನಾಗ್ತೈತಿ, ಪ್ರೆಸೆಂಟ್ ಆಗ್ತೈತಿ. ಇಲ್ಲ ಅಂದ್ರ ಇಲ್ಲ. ದಿಸ್ ಇಸ್ ದ ಆನ್ಸರ್. ಸೊ ಬೇರೆ ಚೆಕ್ಕಿಗೂ ಮತ್ತು ಕ್ರಾಸ್ ಚೆಕ್ಕಿಗೂ ದಿಸ್ ಇಸ್ ದ ಡಿಫ್ರೆನ್ಸ್. ದಿಸ್ ಅ ವೆರಿ ಇಂಟ್ರೆಸ್ಟಿಂಗ್ ಥಿಂಗ್ಸ್. ಅದಕ್ಕ ಬೇರೆ ಚೆಕ್ ಮೊದಲ್ ಚೆಕ್ ನೀವು ಬರೆದು ಕೊಡತ್ ಕ್ರಾಸ್ ಮಾಡೇ ಕೊಡ್ಬೇಕು. ಹಂಗ ತಗೊಂಡ್ ಹೋಗಿ ಬಿಡಂತ ಕೊಟ್ರಿ ನಾಳೆ ಯಾರ್ ಬೇಕಾದ್ರೂ ವಿಡ್ರಾಲ್ ಮಾಡ್ಕೊಂಡ್ರು, ಬಿ ಕೇರ್ಫುಲ್. ದಿಸ್ ಇಸ್ ಇದ ಕಾಮರ್ಸ್ ಹುಡುಗರ ಟೆಕ್ನಿಕ್ಸ್. ಯಾವತ್ತು ನಾವು ಕಾಮರ್ಸ್ ಅವರ ಬಹಳ ಅಪ್ಲೈಡ್ ಮೈಂಡ್ ಇರ್ಬೇಕು. ನಾವ್ ಏನ ಕೊಡ್ಬೇಕಾದ್ರೂ ಕೇರ್ಫುಲ್ ಆಗಿ, ಒಂದ್ ಡಾಕ್ಯುಮೆಂಟ್ ಕೊಡ್ಬೇಕಾದ್ರೆ ಕೇರ್ಫುಲ್ ಆಗಿರ್ಬೇಕು. ಒಂದ್ ಸೈನ್ ಮಾಡ್ಬೇಕಾದ್ರು ಬ್ಲಾಂಕ್ ಪೇಪರ್ ಮ್ಯಾಗ ಚೆಕ್ ಸೈನ್ ಮಾಡಬಾರ್ದು, ಬ್ಲಾಂಕ್ ಚೆಕ್ ಮ್ಯಾಗ ಸೈನ್ ಮಾಡಬಾರ್ದು. ಬಿ ಕೇರ್ಫುಲ್. ಕಾಂಟ್ರಾಕ್ಟ್ಸ್ ಅಥವಾ ಕಾಂಟ್ರಾಕ್ಟ್ ಕರಿಬಹುದು. ಸೊ ಕಾಂಟ್ರಾ ಮೀನ್ಸ್ the transactions between cash and bank. The transaction between cash and bank which effect to both side of ಅಥವಾ each side of cash book. Both side of cash book. This is a very important. ಅಂದ್ರ ಕಾಂಟ್ರಾ ಎಂಟ್ರೀಸ್ ಗಳ ಎರಡು ಸೈಡ್ ಇಫೆಕ್ಟ್ ಆಗ್ತಾವ. ಒಂದ್ ಕಡೆ ಬ್ಯಾಂಕ್ ಅಕೌಂಟ್ ಇಫೆಕ್ಟ್ ಆರ, ಇನ್ನೊಂದ್ ಕಡೆ ಕ್ಯಾಶ್ ಅಕೌಂಟ್ ಇಫೆಕ್ಟ್ ಆಗಿರ್ತದೆ. ಇಲ್ಲಿ ಬ್ಯಾಂಕ್ ಆರ, ಇಲ್ಲಿ ಕ್ಯಾಶ್ ಆಗುತ್ತೆ. ಒಂದ್ ಕಡೆ ಕ್ಯಾಶ್ ಇಫೆಕ್ಟ್ ಆರ, ಮತ್ತೊಂದ್ ಕಡೆ ಬ್ಯಾಂಕ್ ಇಫೆಕ್ಟ್ ಆಗ. ದಿಸ್ ಇಸ್ ಕಾಲ್ಡ್ ಎ ಕಾಂಟ್ರಾ. ಕಾಂಟ್ರಾ ಅಂದ್ರ ಕ್ಯಾಶ್ ನಿಂದ ಬ್ಯಾಂಕ್ ಹೋಗಿರ್ಬೇಕು, ಬ್ಯಾಂಕ್ ನಿಂದ ಕ್ಯಾಶ್ ಬಂದಿರ್ಬೇಕು. ಬೆಸ್ಟ್ ಎಕ್ಸಾಂಪಲ್, ಓನ್ಲಿ ಫ್ಯೂ ಎಕ್ಸಾಂಪಲ್ಸ್ ಆರ್ ಕಾಂಟ್ರಾಸ್. ಎಲ್ಲಾನು ಕಾಂಟ್ರಾ ಆಗಂಗಿಲ್ಲ. ಓನ್ಲಿ ಫ್ಯೂ ಎಕ್ಸಾಂಪಲ್ಸ್. ನಂಬರ್ ಒನ್ ಈಸ್ opened bank account with yes bank. This is the contract. So bank account ಗೆ ನಾವು ಕಳಿಸ್ತು, ಅವಾಗ ನೀವು ಎಂಟ್ರಿ ಹೆಂಗ್ ಪಾಸ್ ಮಾಡ್ಬೇಕಂದ್ರ ಡಬಲ್ ಕಾಲಮ್ ಒಳಗ ದಿಸ್ ಇಸ್ ದ ಬ್ಯಾಂಕ್ ಕಾಲಮ್, ದಿಸ್ ಇಸ್ ದ ಕ್ಯಾಶ್ ಕಾಲಮ್, ದಿಸ್ ಇಸ್ ದ ಬ್ಯಾಂಕ್, ದಿಸ್ ಇಸ್ ದ ಕ್ಯಾಶ್, ಕ್ರೆಡಿಟ್ ಸೈಡ್, ಡೆಬಿಟ್ ಸೈಡ್. ನಿಮ್ ಕಡೆದ ಕ್ಯಾಶ್ ಹೊತ್ತಂದ್ರೆ ಕ್ಯಾಶ್ ಅಕೌಂಟ್ ಕ್ರೆಡಿಟ್ ಬಿಡಬೇಕು. ಎಲ್ಲಿ ಹೋತು? ಬೈ ಬ್ಯಾಂಕಿಂಗ್ ಹೋತು. ಬ್ಯಾಂಕಿಗೆ ಬಂತು. ಸೊ ಬ್ಯಾಂಕಿಗೆ ಎಲ್ಲಿಂದ ಬಂತು? ಕ್ಯಾಶ್ ಇಂದ ಬಂತು. ದಿಸ್ ಇಸ್ ದ ಕಾಂಟ್ರಾ. ಫಾರ್ ಎಕ್ಸಾಂಪಲ್ 1000. ದಿಸ್ ಇಸ್ ದ ಕಾಂಟ್ರಾ ಎಂಟ್ರಿ. ಯು ರೈಟ್ ಡೌನ್ ಹಿಯರ್ ಸಿ ಇನ್ LF ಕಾಲಮ್. LF ಕಾಲಮ್ ಒಳಗ ಸಿ ಅಂತೇಳಿ ಬರಿಬೇಕು. ಲಾಸ್ಟ್ ಫೌಂಡೇಶನ್ ಕ್ಲಾಸ್ ಒಳಗ, ಸಾರಿ ಫೌಂಡೇಶನ್ ಎಕ್ಸಾಮ್ ದಾಗ ಮಲ್ಟಿಪಲ್ ಚಾಯ್ಸ್ ಒಳಗ ನಿಮ್ಗೂ ಕೇಳ್ತಾರೆ. ಇನ್ ಡಬಲ್ ಕಾಲಮ್ ಕ್ಯಾಶ್ ಬುಕ್, ಸಿ ಸ್ಟ್ಯಾಂಡ್ಸ್ ಫಾರ್ ಆಪ್ಷನ್ ಎ ಕ್ಯಾಶ್, ಆಪ್ಷನ್ ಬಿ ಕಾಂಟ್ರಾ, option C column, option D none of the above kehta. So this is the contra is the right answer. Number 2, cash withdrew for office purpose. This is also contra, office purpose. ನೀವ ಬ್ಯಾಂಕ್ ನಾಗ ರೊಕ್ಕ ಇರ್ತೈತಿ, ಸೇಲ್ ಆಗಿದ್ದೆಲ್ಲ ಡಿಪಾಸಿಟ್ ಮಾಡಿರ್ತೀರಿ, ಮರುದಿವಸ ಬಿಸ್ನೆಸ್ ಮಾಡಕ್ ರೊಕ್ಕ ಬೇಕಾಗ್ತೈತಿ. ಆಫೀಸ್ ಸಂಬಂಧ ಏನೋ ಕೊಂಡ್ಕೊಳಕೋ ಎತ್ಕೋಬೇಕಾಗ್ತದೆ. ಸೊ ನೀವ್ ಎಲ್ಲಿಂದ ತಗೊಂಡ್ ಬರ್ತೀರಿ? ಬ್ಯಾಂಕ್ ದಿಂದ ತರ್ತೀರಿ. ಸೊ ಅವಾಗ ಡಬಲ್ ಕಾಲಮ್ ಕ್ಯಾಶ್ ಬುಕ್ ಏನ್ ಇಫೆಕ್ಟ್ ಆಗ್ತೈತಿ? ದಿಸ್ ಇಸ್ ದ ಬ್ಯಾಂಕ್ ಕಾಲಮ್, ದಿಸ್ ಇಸ್ ದ ಕ್ಯಾಶ್ ಕಾಲಮ್, ದಿಸ್ ಇಸ್ ದ ಬ್ಯಾಂಕ್ ಕಾಲಮ್, ದಿಸ್ ಇಸ್ ದ ಕ್ಯಾಶ್ ಕಾಲಮ್, ಡೆಬಿಟ್ ಕ್ರೆಡಿಟ್. ಸೊ ನೀವ್ ಏನಾದ್ರೂ ಕ್ಯಾಶ್ ತಂದ್ರಿ, ಎಲ್ಲಿಂದ ತಂದ್ರಿ? ಬ್ಯಾಂಕ್ ನಿಂದ ತಂದ್ರಿ. ಸೊ ಹಂಗಾರ ಕ್ಯಾಶ್ ರೊಕ್ಕ ಬಂತು 10,000 ರೂಪಾಯಿ. ಎಲ್ಲಿಂದ ಬಂತು? ಟು ಬ್ಯಾಂಕ್ ನಿಂದ ಬಂತು. ಸೊ ಹಂಗಾರ ಬ್ಯಾಂಕ್ ನಾಗಿಂದ ರೊಕ್ಕ ಹೋತು 10,000 ರೂಪಾಯಿ. ಎಲ್ಲಿಗೆ ಹೋತು? ಬೈ ಕ್ಯಾಶ್ ಹೋತು. ಅಂದ್ರ ಬ್ಯಾಂಕ್ ಕಾಲಮ್ ನಿಮ್ ಬಿಸ್ನೆಸ್ ಒಳಗ ನೀವ ಏನ್ ಮಾಡ್ತಿರ್ತೀರಿ? ನಿಮ್ ಬಿಸ್ನೆಸ್ ಒಳಗ ನೀವ ಏನ್ ಮಾಡ್ತಿರ್ತೀರಿ? ಮೇಂಟೈನ್ ಮಾಡ್ತಿರ್ತೀರಿ. ಬ್ಯಾಂಕ್ ನ ಒಂದ್ ಕಡೆ ಒಂದ್ ಪಾಸ್ಬುಕ್ ಇರ್ತೈತಿ, ಬಟ್ ನೀವು ಮೇಂಟೈನ್ ಮಾಡ್ಬೇಕಲ್ಲ. ಡೈಲಿ ನಿಮ್ ಬ್ಯಾಂಕ್ ನಾಗ ಚೆಕ್ ಇಟ್ಕೊಟ್ಟು, ಬ್ಯಾಂಕ್ ನಿಂದ ರೊಕ್ಕ ಎಷ್ಟು ತಂದು, ಬ್ಯಾಂಕಿಗೆ ಹೋಗಿ ಎಷ್ಟು ಕಟ್ಟಿ ಬಂದು, ನಿಮ್ ಕಡೆನೂ ಬೇಕಲ್ಲ ಅಕೌಂಟಿಂಗ್. ಸೊ ನಾಳೆ ಏನಾರ ಡಿಫ್ರೆನ್ಸ್ ಬಂತಂದ್ರೆ ನೆಕ್ಸ್ಟ್ ಚಾಪ್ಟರ್ ಐತಿ, ಬ್ಯಾಂಕ್ ರಿಕನ್ಸಿಲೇಷನ್ ಸ್ಟೇಟ್ಮೆಂಟ್, ಅಲ್ಲಿ ಕಲಿಯೋದು. ಬಟ್ ನಿಮ್ಮ ಬಿಸ್ನೆಸ್ ಒಳಗ ನೀವ್ ಎರಡು ಕಾಲಮ್ ಮೇಂಟೈನ್ ಮಾಡ್ಬೇಕು. ಕ್ಯಾಶ್ ರೊಕ್ಕ ಬರತೈತಿ, ಕ್ಯಾಶ್ ದಿಂದ ರೊಕ್ಕ ಹೊಂಟೈತಿ. ಬ್ಯಾಂಕ್ ನಾಗ ಎಷ್ಟ್ ರೊಕ್ಕ ಬರತೈತಿ, ಎಲ್ಲಿಂದ ಬರತೈತಿ, ಬ್ಯಾಂಕ್ ಈಗ ರೊಕ್ಕ ಹೊಂಟೈತಿ, ಬ್ಯಾಂಕ್ ನಾಗಿಂದ ಯಾರಿಗ್ ಕೊಡತ್. ಬೋತ್ ಕಾಲಮ್ಸ್ ಆರ್
you should be maintaining double column cash. Next, last one, third one is deposited into bank. Deposited into bank. These are the only contras. Even better contra guide. But you muru situation that first open bank account debit to cash account, journal entry, cash withdrew for office purpose, cash account debit to bank account. Number 3 deposited into bank account debit to cash account. You move no cash to bank to cash account. These are the very important journal entry as well as the contrast. So is there any doubts? So, yeah, 1 marks irtav, 2 marks irtav. Total 100 marks irtೈತೆ double column cash. Cash withdrew deposit. ಇಲ್ಲಿ ಮಾತ್ರ ನೀವು ಎರಡು ಕಡೆ ಎಫೆಕ್ಟ್ ಕೊಡಬೇಕು, ಡೆಬಿಟ್ ಕ್ರೆಡಿಟ್. This is the contrast entry. So I hope you are understand my lecture. So today session, now I am closing. Tomorrow will be same time. Thank you. Good night.